ಶಿವಲಿಂಗೇಗೌಡರು ಈ ಪುಸ್ತಕ ಓದಲ್ಲ ಅವರು. ಟೇಕನ್ ರಿಪೋರ್ಟ್ ಕಾರ್ಯಕ್ರಮಗಳ ಅದನ್ನು ಓದೋದಿಲ್ಲ. ಹಂತದಲ್ಲಿ ಕಾಮಗಾರಿಗಳ ಅಂತ ದುಡ್ಡು ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಕಾಮಗಾರಿ ತಗೊಂಡಲ್ಲ ಅಂತಲ್ಲ, ಅದನ್ನ ಪೂರ್ಣ ತಿಳ್ಕೊಂಡು ಮಾತಾಡಕ್ ಹೇಳಿ. ಸುಮ್ಮನೆ ಸರ್ಕಾರ ಯೋಚನೆ ಮಾಡಬಹುದು ಅಂತ ಮಾಡೋದಲ್ಲ, ಅದನ್ನ ತಿಳ್ಕೊಳ್ರಿ. ಅಲ್ಲಿ ಎಲ್ಲ ಪೂರ್ಣ ತಿಳ್ಕೊಬೇಕು. ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲ ಮಾತಾಡೋದು, ವಾಸ್ತವಾಂಶ ತಿಳ್ಕೊಂಡ್ ಬರ್ಬೇಕು ಸದನಕ್ಕೆ. ಯಾವ್ದು ಕಾರ್ಯಕ್ರಮ ಚಾಲನೆ ಆಗಿದೆಯೋ ಇಲ್ವೋ, ಎಸ್ಟಿಮೇಟ್ ಸ್ಟೇಜ್ ಅಲ್ಲಿ ಏನಾಗಿದೆ, ಯಾತಕ್ಕೋಸ್ಕರ ನಿಂತಿದೆ ಅಂತ ಹೇಳ್ಬೇಕು. ಏನೇನೋ ಹೇಳ್ತಕ್ಕಂಥದ್ದಲ್ಲ. ರಿಪೋರ್ಟ್ ಅಲ್ಲಿ ಇನ್ನೇನು ಬಿಡುಗಡೆ ಆಯ್ತು ಅಲ್ಲಿ ಅರ್ಧ ಭಾಗ ಕೆಲಸ ಇರುತ್ತೆ, ಇನ್ನು ದುಡ್ಡು ಬಿಡುಗಡೆ ಆಗಿರುತ್ತಲ್ಲ ಆಗುತ್ತೆ. ಕೂತ್ಕೊಳ್ಳಿ ನೋಡಿ ಸರ್. ಜೈನ ಸಮುದಾಯಕ್ಕೆ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ ಅನುದಾನ ತೆಗೆದಿಟ್ಟಿದ್ದಾರೆ. ಬಿಡುಗಡೆ ಮಾಡಿದ್ದೆಷ್ಟು ಅಂತ ಹೇಳಿದ್ರೆ 8.03. ದುಡ್ಡಿಟ್ಟಿದ್ದು 50, ಬಿಡುಗಡೆ ಮಾಡಿದ್ದು ಮಾತ್ರ 8. ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಜಾಡ್ ಸಾಹೇಬ್ರೆ 200 ಕೋಟಿ. ನಮ್ಮ ರಾಜ್ಯದ ಕ್ರಿಶ್ಚಿಯನ್ರೆಲ್ಲ ಸಂತೋಷ ಆದ್ರೆ ಅವತ್ತು ಒಂದು ದಿವಸ ಭಾಷಣ ಮಾಡಿದ ದಿವಸ. ಬಿಡುಗಡೆ ಮಾಡಿದ್ದೆಷ್ಟು 3.64 ಕೋಟಿ. ಮಾನ್ಯ ಸಭಾಧ್ಯಕ್ಷರೇ, ಎಷ್ಟು ಸತ್ಯಕ್ಕೆ ದೂರವಾದ ಅಂಕಿ ಅಂಶಗಳನ್ನು ಕೊಡ್ತಾ ಇದ್ದಾರೆ. ನಾನು ಶಿವಲಿಂಗೇಗೌಡರು ನೀವೇ ಕೊಟ್ಟಿದ್ದು ಚೇರ್ಮನು, ನೀವೇ ಕೊಟ್ಟಿದ್ದು ಚೇರ್ಮನು, ನೀವೇ ಕೊಟ್ಟಿದ್ದಕ್ಕೆ ನೀವು 3 ಕೊಟ್ಟಿದ್ದು ಹೇಳ್ತಿರಲ್ಲ, ಇಲ್ಲಿದೆ ಅದೇ ಅವ್ರು ಹೇಳಿದ್ ಕರೆಕ್ಟ್. ಇದು ಮಾಡಿ 80 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ನೀವೇ ಹೇಳಿ 80 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಎಷ್ಟು? 200 ಕೋಟಿಯಲ್ಲಿ 80. ಯಾಕೆ ಅಂತ ಹೇಳಿದ್ರೆ 200 ಕೋಟಿ ಕೇಳಿ, ಒಂದು ವರ್ಷಕ್ಕೆ ಕೇಳಿ ಯಾಕೆ ಅಂತ ಹೇಳ್ತೀನಿ ನಿಮಗೆ. ಅಲ್ಲಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಅನೌನ್ಸ್ ಮಾಡಿದ್ವಿ. ಆ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡ್ಬೇಕಾದ್ರೆ ಡಿಲೇ ಆಯ್ತು, ಯಾಕೆಂದ್ರೆ ಅದು ಕಂಪನಿ ಎಲ್ಲ ಮಾಡು. ಅಷ್ಟರಲ್ಲಿ ಹಳೆ ಕಮಿಟಿ ನಾನು ಚೇರ್ಮನ್ ಆಗಿದೆ, ಮತ್ತೆ ನನಗೆ ಅಲೋ ಮಾಡಿದ್ರು. 4 ತಿಂಗಳಲ್ಲಿ ಎಲ್ಲರನ್ನ ಕರೆದು ನಾವು ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಪ್ಲಿಕೇಶನ್ಸ್ ಎಲ್ಲ ಬಂದು ವೆರಿಫೈ ಮಾಡಿ ಕೊಡಬೇಕಾಗಿತ್ತು. ಅದಕ್ಕೆ 80 ಕೋಟಿ ರೂಪಾಯಿ ಮೊನ್ನೆ ಕಂಪ್ಲೀಟ್ ಎಲ್ಲ ಕೊಟ್ಟಿದ್ವಿ. ಇವ್ರು 3 ಕೋಟಿ ರೂಪಾಯಿ ಅಂತ ಹೇಳ್ತಿದ್ದಾರೆ. ಇನ್ನೇನು ಮಾಡೋದು? ಆಕ್ಷನ್ ಟೇಕನ್ ರಿಪೋರ್ಟ್ ಅವ್ರು ಏನ್ ಹೇಳಿದ್ರು ನೋಡಿ, ಆಕ್ಷನ್ ಟೇಕನ್ ರಿಪೋರ್ಟ್ ಮಾರ್ಚ್ ಆದ್ಮೇಲೆ ತಗೊಳ್ಳಿ, ಎಷ್ಟು ದುಡ್ಡು ಖರ್ಚಾಗಿದೆ ಏನಾಗಿದೆ ಕೆಲಸ ಇದು ಮಾಡ್ತೀವಿ. ದುಡ್ಡು ರಿಲೀಸ್ ಮಾಡುವಾಗ ಮಾತ್ರ ಬರ್ತದೆ ಅಲ್ಲಿ. ಈಗ